ತುಮಕೂರು ಕೋರ್ಟ್ ಆವರಣದಲ್ಲೇ ಹಿರಿಯ ವಕೀಲನ ಮೇಲೆ ಹಲ್ಲೆ. ಹಲ್ಲೆ ಖಂಡಿಸಿ ಕಲಾಪದಿಂದ ಹೊರಗುಳಿದ ವಕೀಲರು. ವಕೀಲರ ಮೇಲೆಯೇ ನ್ಯಾಯಾಲಯದ ಆವರಣದಲ್ಲಿ ಹಲ್ಲೆ ನಡೆದಿರುವ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಸಿವಿಲ್ ನ್ಯಾಯಾಲಯದ ಕಲಾಪ ಮುಗಿಸಿ ಹೊರಬರುತ್ತಿದ್ದ ವೇಳೆ ಹಿರಿಯ ವಕೀಲ ಎಂಸಿ ರವೀಶ್ ಅವರ ಮೇಲೆ ಏಕಾಏಕಿ ಪ್ರತಿವಾದಿಯಾಗಿರುವ ಬಿಎ ನಿರಂಜನ್ ಎಂಬುವರು ಮಾರಣಾಂತಿಕ ಹಲ್ಲೆ ನಡೆಸಿರುವ ಆರೋಪ ಕೇಳಿಬಂದಿದೆ. ಇನ್ನು ಆಸ್ತಿ ವಿವಾದಕ್ಕೆ ಸಂಬಂಧಿಸಿದ ಪ್ರಕರಣದಲ್ಲಿ ನಿರಂಜನ್ ಅವರ ಅಕ್ಕನ ಪರವಾಗಿ ಹಿರಿಯ ವಕೀಲ ರವೀಶ್ ವಕಾಲತ್ತು ವಹಿಸಿಕೊಂಡಿದ್ರು. ಈ ಪ್ರಕರಣದಲ್ಲಿ ನಿರಂಜನ್ ಎರಡನೇ ಪ್ರತಿವಾದಿಯಾಗಿದ್ದು, ನನ್ನ ವಿರುದ್ಧವೇ ಪ್ರಕರಣವನ್ನ ಏಕೆ ತೆಗೆದುಕೊಂಡಿದ್ದೀಯಾ ಎಂದು ಪ್ರಶ್ನಿಸಿ ಕೋರ್ಟ್ ಆವರಣದಲ್ಲೇ ವಕೀಲ ರವೀಶ್ ಅವರ ಮುಖ ಹಾಗೂ ಕುತ್ತಿಗೆ ಭಾಗಕ್ಕೆ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ್ದಾನೆ ಎನ್ನಲಾಗಿದೆ. ಇನ್ನು ಹಲ್ಲೆಯಿಂದ ರವೀಶ್ ಅವರ ಮುಖದಲ್ಲಿ ರಕ್ತಸ್ರಾವವಾಗಿದ್ದು, ಘಟನೆ ಬಳಿಕ ಆರೋಪಿ ನಿರಂಜನ್ ಸ್ಥಳದಿಂದ ಪರಾರಿಯಾಗಿದ್ದಾನೆ. ದಿನಾಂಕ 6/7/2026 ಬೆಳಿಗ್ಗೆ ಮಧ್ಯಾಹ್ನ 2 ಗಂಟೆ ಸಮಯದಲ್ಲಿ ನ್ಯಾಯಾಲಯದ ಆವರಣದಲ್ಲಿ 2ನೇ ಅಧಿಕ ಸಿವಿಲ್ ಜಡ್ಜ್ ಹಿರಿಯ ವಿಭಾಗದಲ್ಲಿ ಪ್ರಕರಣ OS ನಂಬರ್ 359/2015 ಅದರಲ್ಲಿ ನೀಲಗಿರಿ ಮರ ಕಡಿದಂತೆ ಆದೇಶ ಆಗಿದ್ದ ಪ್ರಯುಕ್ತ ಸದರಿ ಕೇಸಿನ ಎರಡನೇ ಪ್ರತಿವಾದಿ ಅಂತ ನಿರಂಜನ್ ಅವರು ಏಕಾಏಕಿ ಇಲ್ಲಿಂದ ಬಂದು ನನ್ನ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿದ. ಅದಾದ ನಂತರ ನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿ ಅದು ಈಗ FIR ಆಗಿದೆ. ಹಂಗಾಗಿ ಆತನ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತೇಳಿ ನಮ್ಮ ಸಂಘದ ವತಿಯಿಂದ ಸಂಘದ ಪರವಾಗಿ ಕೇಳ್ಕೊಳ್ತೀವಿ. ಇನ್ನು ಈ ಕುರಿತು ವಕೀಲರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಮಾತನಾಡಿ, ಜಿಲ್ಲಾ ವಕೀಲರ ಸಂಘ ಈ ಘಟನೆಯನ್ನ ತೀವ್ರವಾಗಿ ಖಂಡಿಸುತ್ತೆ. ನಮ್ಮ ಎಲ್ಲ ವಕೀಲರು ಕಲಾಪದಿಂದ ದೂರ ಉಳಿಯುತ್ತೇವೆ. ಅಲ್ಲದೆ ಹಲ್ಲೆ ನಡೆಸಿದ ಆರೋಪಿ ನಿರಂಜನ್ ಪರ ವಕೀಲರ ಸಂಘದ ಯಾವ ಸದಸ್ಯರು ಕೂಡ ವಾದ ಮಾಡುವುದಿಲ್ಲ ಎಂದು ತಿಳಿಸಿದ್ದಾರೆ. ದಯಮಾಡಿ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಏನು ಆರೋಪಿ BA ನಿರಂಜನ್ ಸನ್ ಆಫ್ ಲೇಟ್ ಅಡವಿಶಯ್ಯ ಬ್ರಹ್ಮಸಂದ್ರ ಗ್ರಾಮದ ವಾಸಿ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಅಂಥೇಳಿ ನಾನು ತುಮಕೂರು ಜಿಲ್ಲಾ ವಕೀಲರ ಸಂಘದ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ. ನಂತರ ಇವತ್ತು ಏನು ನಿನ್ನೆ ನಡೆದ ಘಟನೆಯ ಬಗ್ಗೆ ನಮ್ಮ ಸಂಘದ ಸದಸ್ಯ ರವೀಶ್ ರವರಿಗೆ ಬೆಂಬಲಪೂರ್ವಕವಾಗಿ ಇವತ್ತು ನ್ಯಾಯಾಲಯದ ಕಲಾಪಗಳಿಂದ ಎಲ್ಲ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳ ನಮ್ಮ ವಕೀಲ ಮಿತ್ರರು ಕಲಾಪದಿಂದ ಹೊರಗೆ ಉಳಿದುವುದರ ಮುಖಾಂತರ ರವೀಶ್ ರವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಅದೇ ರೀತಿ ನಾವು ತುಮಕೂರಿನಲ್ಲೂ ಸಹ ನ್ಯಾಯಾಲಯದ ಕಲಾಪದಿಂದ ಹೊರಗೆ ಉಳಿದು ರವೀಶ್ ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಈ ರಾಜ್ಯ ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯವನ್ನು ಮಾಡೋದ್ರ ಮೂಲಕ ವಕೀಲರ ಸಂಘ ಮತ್ತೊಂದು ಕಾರ್ಯಕಾರಿ ಮಂಡಳಿ ನಿರ್ಣಯವನ್ನು ಕೈಗೊಂಡಿದೆ. ಈ ಏನು ತಪ್ಪಿತಸ್ಥ ಆರೋಪಿ ನಿರಂಜನ್ ಅವರಿದ್ದಾರೆ, ನಿರಂಜನ್ ಅವ್ರನ್ನ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸಂಘದ ಯಾವುದೇ ಒಬ್ಬ ವಕೀಲ ಸದಸ್ಯರುಗಳು ಅವನ ಪರವಾಗಿ ವಕಾಲತ್ತನ್ನು ವಹಿಸಬಾರ್ದು ಅಂತೇಳಿ ಇವತ್ತೇನು ಸಂಘ ನಿರ್ಣಯವನ್ನು ಕೈಗೊಂಡಿದೆ. ಆ ನಿಟ್ಟಿನಲ್ಲಿ ಇನ್ನು ಮುಂದೆ ಈ ರೀತಿ ಏನಾದರೂ ವಕೀಲರ ಮೇಲೆ ಜಿಲ್ಲೆಯಲ್ಲಾಗಲಿ ರಾಜ್ಯದಲ್ಲಾಗಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಂಥ ಸಂದರ್ಭದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಕೈಗೊಳ್ಳಲಿಕ್ಕೂ ಸಹ ನಾವು ಹಿಂದೆ ಮುಂದೆ ನೋಡಲ್ಲ. ವಕೀಲರಿಗೆ ರಕ್ಷಣಾ ಕಾಯ್ದೆ ಇನ್ನಷ್ಟು ಕಠಿಣ ಆಗಬೇಕು, ವಕೀಲರಿಗೆ ಸೂಕ್ತ ರಕ್ಷಣೆ ಸಿಗಬೇಕು. ವಕೀಲರುಗಳಿಗೆ ಏನಾದರೂ ತೊಂದರೆಯಾಗಿ ಫೋನ್ ಮುಖಾಂತರನೋ 112 ಮುಖಾಂತರನೋ ತಿಳಿಸಿದ ಕೂಡಲೇ ಪೊಲೀಸ್ ವ್ಯವಸ್ಥೆ ಆ ಸ್ಥಳಕ್ಕೆ ಆ ವಕೀಲರಿಗೆ ಬಂದು ನ್ಯಾಯ ತೊಡಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಶೀಘ್ರವಾಗಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ನಾನು ಒತ್ತಾಯಪೂರ್ವಕವಾಗಿ ಪೊಲೀಸ್ ಇಲಾಖೆಯನ್ನು ಮತ್ತು ಜಿಲ್ಲಾಡಳಿತವನ್ನು ಹಾಗೂ ರಾಜ್ಯ ಸರ್ಕಾರವನ್ನು ವಕೀಲರ ಕಾನೂನನ್ನು ಮತ್ತಷ್ಟು ಕಠಿಣಗೊಳಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ. ಇನ್ನು ನ್ಯಾಯಾಲಯದ ಆವರಣದಲ್ಲೇ ವಕೀಲರ ಮೇಲೆ ಹಲ್ಲೆ ನಡೆದಿರುವುದನ್ನು ಖಂಡಿಸಿ ತುಮಕೂರಿನ ವಕೀಲರು ಕಲಾಪದಿಂದ ಹೊರಗುಳಿದು ಪ್ರತಿಭಟನೆ ನಡೆಸಿದ್ದು, ವಕೀಲರ ಮೇಲೆ ದೌರ್ಜನ್ಯಕ್ಕೆ ಧಿಕ್ಕಾರ, ಬೇಕೇ ಬೇಕು ನ್ಯಾಯ ಬೇಕು ಎಂದು ಘೋಷಣೆ ಕೂಗುತ್ತಾ ಆರೋಪಿಯನ್ನ ಕೂಡಲೇ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಖಜಾಂಚಿ ಸಿಂಧಾ, ಕಾರ್ಯಕಾರಿಣಿ ಮಂಡಳಿ ಸದಸ್ಯ ಜಗದೀಶ್, ವಕೀಲರಾದ ಶ್ರೀನಿವಾಸ್ ಮೂರ್ತಿ,
ಸುರೇಶ್ ಎಸ್, ಪದ್ಮಾ, ಎಲ್ ರಂಗರಾಜು ಸೇರಿದಂತೆ ಹಲವು ವಕೀಲರು ಭಾಗಿಯಾಗಿದ್ರು. ಸದ್ಯ ಈ ಸಂಬಂಧ ತುಮಕೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಪರಾರಿಯಾಗಿರುವ ಆರೋಪಿಗಾಗಿ ಶೋಧ ಕಾರ್ಯ ಮುಂದುವರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.